ಏಕಲವ್ಯ ಮಹಾಭಾರತದಲ್ಲಿ ಯಾವತ್ತಿಗೂ ಮರೆಯಲಾಗದ ಮಹಾಪಾತ್ರ ಏಕಲವ್ಯನದ್ದು. ದ್ರೋಣಾಚಾರ್ಯರಿಂದ ತಿರಸ್ಕರಿಸಲ್ಪಟ್ಟ ಏಕಲವ್ಯ ಅವರ ಪ್ರತಿಮೆಯನ್ನು ಮುಂದಿರಿಸಿಕೊಂಡೇ ಅದ್ವಿತೀಯ ಗುರಿಕನಾಗಿ ಬಿಲ್ವಿದ್ಯೆಯನ್ನು ಕಲಿತ. ಅಂತಹ ಏಕಲವ್ಯ ತನ್ನನ್ನು ತಿರಸ್ಕರಿಸಿದ ಗುರುವಿನ ಸ್ವಾರ್ಥಕ್ಕೆ ಗುರಿಯಾಗುತ್ತಾನೆ. ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟ ನಂತರ ಏಕಲವ್ಯ ಏನಾದ ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲಗಳು ಹಾಗೆ ಉಳಿದು ಹೋಗುತ್ತವೆ. ಇಷ್ಟಕ್ಕೂ ಏನಾದ ಏಕಲವ್ಯ ಅದನ್ನು ನೋಡೋಣ. ಏಕಲವ್ಯ ನಿಷಾದ ಕುಲ ಅಂದರೆ ಈಗಿನ ಬೇಡ ಅಥವಾ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದವನು. ತಂದೆ ಹಿರಣ್ಯಧನ್ಯ, ತಾಯಿ ಸುಲೇಖ. ಇವರು ಗಿರಿಜನರ ಪಂಗಡಕ್ಕೆ ಸೇರಿದ್ದವರಾಗಿದ್ದು ಕಾಡಲ್ಲಿ ಜೀವನ ಮಾಡುತ್ತಿದ್ದರು. ಅಲ್ಲಿ ಸಿಕ್ಕುತ್ತಿದ್ದ ಗೆಡ್ಡೆ ಗೆಣಸುಗಳು ಹಾಗೂ ಬೇಟೆ ಅವರ ಪ್ರಮುಖ ಆಹಾರವಾಗಿತ್ತು. ಕಾಡಲ್ಲಿ ಬದುಕಬೇಕು ಅಂದರೆ ಬೇಟೆ ಗೊತ್ತಿರಬೇಕು. ವನ್ಯಜೀವಿಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳೋಕೆ ಆಯುಧಗಳ ಪರಿಣತಿ ಹೊಂದಿರಬೇಕು. ಅದಲ್ಲದೆ ಅಸ್ತಿತ್ವಕ್ಕಾಗಿ ಆಗಾಗ ನಡೀತಿದ್ದ ಅನ್ಯ ಗಿರಿಜನ ಕೋಮುಗಳ ಜೊತೆಗಿನ ಹೋರಾಟಕ್ಕೆ ಕೂಡ ಶಸ್ತ್ರವಿದ್ಯೆ ಅಗತ್ಯವಾಗಿತ್ತು. ನಿಷದ ಕುಲದ ನಾಯಕನಾಗಿದ್ದವನು ಏಕಲವ್ಯನ ತಂದೆ ಹಿರಣ್ಯಧನ್ಯ. ಬಾಲ್ಯದಲ್ಲಿ ಏಕಲವ್ಯ ತನ್ನ ತಂದೆಯ ಬಳಿ ಬಿಲ್ವಿದ್ಯೆಯನ್ನ ಕಲಿತಿದ್ದ. ಈ ಹಿರಣ್ಯಧನ್ಯ ಜರಸಂಧನ ಸಮಂತನಾಗಿದ್ದ. ಜರಸಂಧನ ಪರವಾಗಿ ಯುದ್ಧವೊಂದರಲ್ಲಿ ಪಾಲ್ಗೊಂಡಿದ್ದ. ಹಿರಣ್ಯಧನ್ಯ ಅಲ್ಲಿ ವೀರಮರಣವನ್ನು ಹೊಂದುತ್ತಾನೆ. ಹೀಗಾಗಿ ಏಕಲವ್ಯ ತನ್ನ ಚಿಕ್ಕ ವಯಸ್ಸಲ್ಲಿ ಇಡೀ ಜನಾಂಗದ ನಾಯಕತ್ವವನ್ನು ವಹಿಸಬೇಕಾಯಿತು. ಆದರೆ ಯುದ್ಧಾನೇ ಪುಣ್ಯತೆ, ಶಸ್ತ್ರಾಸ್ತ್ರಗಳ ಬಳಕೆ, ಬಿಲ್ವಿದ್ಯೆಯ ನೈಪುಣ್ಯತೆ ಇಲ್ಲದ ಕಾರಣ ಏಕಲವ್ಯ ತನಗೆ ವಿದ್ಯೆ ಕಲಿಸಬಲ್ಲ ಗುರುವಿಗಾಗಿ ಹುಡುಕಾಟ ಶುರು ಮಾಡಿದ. ಅದೇ ಸಮಯಕ್ಕೆ ಅವನಿಗೆ ಸಕಲ ವಿದ್ಯಾ ಪಾರಂಗತರಾಗಿದ್ದ ಪರಶುರಾಮ ಶಿಷ್ಯ ದ್ರೋಣಾಚಾರ್ಯರ ಬಗ್ಗೆ ಗೊತ್ತಾಯಿತು. ಹೀಗಾಗಿ ಅವನು ದ್ರೋಣಾಚಾರ್ಯರನ್ನು ಭೇಟಿ ಮಾಡಿ ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸುವಂತೆ ಮನವಿ ಮಾಡಿದ. ಆದರೆ ಅಷ್ಟೊತ್ತಿಗಾಗಲೇ ಕುರು ಪಾಂಡವ ವಂಶದ ರಾಜಕುಮಾರರಿಗೆ ಸಕಲ ವಿದ್ಯೆಗಳು ಕಲಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದ ದ್ರೋಣರು ಏಕಲವ್ಯನನ್ನ ಶಿಷ್ಯನಾಗಿ ಸ್ವೀಕರಿಸುವುದಕ್ಕೆ ತಿರಸ್ಕರಿಸಿದರು. ಆದರೆ ಗುರುವಿನ ತಿರಸ್ಕಾರವನ್ನು ಛಲವಾಗಿ ಸ್ವೀಕರಿಸಿದ ಏಕಲವ್ಯ ಕಾಡಲ್ಲಿ ಗುರು ದ್ರೋಣರ ಪ್ರತಿಮೆಯನ್ನು ಮಾಡಿ ಅದರ ಮುಂದೆ ನಿಂತು ಏಕಾಗ್ರ ಚಿತ್ತದಿಂದ ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡಿದ. ವರ್ಷಗಳು ಕಳೆದವು. ಒಂದು ದಿನ ಆಚಾರ್ಯ ದ್ರೋಣರು ತಮ್ಮ ಸಕಲ ಶಿಷ್ಯ ಪರಿವಾರ ಸಮೇತರಾಗಿ ಏಕಲವ್ಯನಿದ್ದ ಕಾಡಿಗೆ ಬರುತ್ತಾರೆ. ಅಲ್ಲಿಗೆ ರಾಜ ಪರಿವಾರದ ಜೊತೆಗೆ ಬಂದಿದ್ದ ಬೇಟೆ ನಾಯಿಗಳು ಬೊಗಳೋಕೆ ಶುರು ಮಾಡಿದಾಗ ಏಕಾಗ್ರತೆಯ ಭಂಗಕ್ಕೀಡಾದ ಏಕಲವ್ಯ ಶಬ್ದವೇದಿ ವಿದ್ಯೆಯ ಮೂಲಕ ಆ ನಾಯಿಗಳ ಬಾಯನ್ನು ಬಾಣಗಳಿಂದ ಮುಚ್ಚಿಬಿಡುತ್ತಾನೆ. ಇದನ್ನು ಕಂಡ ದ್ರೋಣಾಚಾರ್ಯರು ಹಾಗೂ ಇಡೀ ರಾಜ ಪರಿವಾರ ಆಶ್ಚರ್ಯಚಕಿತಗೊಳ್ಳುತ್ತಾ ಯಾರೀ ಅಪ್ರತಿಮ ಬಿಲ್ಲುಗಾರ ಎಂದು ಕುತೂಹಲಕ್ಕೀಡಾದ ದ್ರೋಣರು ಹುಡುಕುತ್ತಾ ಬಂದಾಗ ಏಕಲವ್ಯ ಕಾಣಿಸಿಕೊಳ್ಳುತ್ತಾನೆ. ಅವನ ಮುಖದಲ್ಲಿ ತನ್ನ ಗುರುವನ್ನು ಕಂಡ ಸಂತೋಷ ಹಾಗೂ ಧನ್ಯತಾ ಭಾವ. ಆದರೆ ದ್ರೋಣರ ಪಕ್ಕದಲ್ಲಿದ್ದ ಅರ್ಜುನನ ಮುಖದಲ್ಲಿ ಹಿರಸೆ ಮತ್ಸರಗಳು ಹೆಡೆ ಎತ್ತಿ ನಿಂತಿದೆ. ಅವನ ಮುಖ ನೋಡಿದ ದ್ರೋಣರಿಗೆ ತಾವು ಕೊಟ್ಟ ಮಾತು ನೆನಪಾಯಿತು. ಈ ಜಗತ್ತಲ್ಲಿ ಅರ್ಜುನನಿಗಿಂತಲೂ ಮಿಗಿಲಾದ ಯಾವ ಬಿಲ್ವಿದ್ಯಾ ಪ್ರವೀಣನೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರಲ್ಲ ಗುರು ದ್ರೋಣಾಚಾರ್ಯ.
ಅವರಿಗೆ ಆ ಮಾತನ್ನು ಉಳಿಸಿಕೊಳ್ಳಬೇಕಿತ್ತು. ಆಚಾರ್ಯರು ಏಕಲವ್ಯನನ್ನು ಮಾತಾಡಿಸಿ, ಯಾರಪ್ಪ ನಿನ್ನ ಗುರು ಅಂತ ಕೇಳುತ್ತಾರೆ. ಆಗ ಏಕಲವ್ಯ ದ್ರೋಣರ ಕಾಲಿಗೆ ಬಿದ್ದು ಅಲ್ಲೇ ಇದ್ದ ಅವರದ್ದೇ ಪ್ರತಿಮೆಯನ್ನು ತೋರಿಸಿ, ತಾವೇ ನನ್ನ ಗುರು ಎಂದು ಹೇಳುತ್ತಾನೆ. ದ್ರೋಣರ ಕಣ್ಣಂಚಲ್ಲಿ ನೀರು, ಆದರೆ ಮನಸ್ಸಿನಲ್ಲಿ ಕೊಟ್ಟ ಮಾತಿನ ನೆನಪು. ತಕ್ಷಣ ಆ ಗುರುವಿನ ಮನಸ್ಸು ಕುಟೀಲಕ್ಕೆ ಬೀಳುತ್ತೆ. ವಿದ್ಯೆಯನ್ನೇ ಕಲಿಸದ ಅವರು ದಕ್ಷಿಣೆಯನ್ನ ಅಪೇಕ್ಷಿಸುತ್ತಾರೆ. ಅದು ಕೂಡ ಏಕಲವ್ಯನ ಬಲಗೈ ಹೆಬ್ಬೆರಳು. ಹೆಬ್ಬೆರಳೇ ಇಲ್ಲದಿದ್ದರೆ ನಿಖರ ಬಾಣ ಪ್ರಯೋಗ ಸಾಧ್ಯವಿಲ್ಲ ಅನ್ನೋದು ದ್ರೋಣರಿಗೆ ಗೊತ್ತೇ ಇತ್ತಲ್ಲ. ಇದು ಏಕಲವ್ಯನಿಗೂ ಗೊತ್ತಿತ್ತು. ಆದರೂ ಏಕಲವ್ಯ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ಗುರುವಿಗೆ ದಕ್ಷಿಣೆಯಾಗಿ ಕೊಟ್ಟುಬಿಟ್ಟ. ಅಲ್ಲಿಗೆ ಏಕಲವ್ಯನನ್ನ ಎಲ್ಲರೂ ಮರೆತು ಹೋದರು. ಆದರೆ ಉಳಿದ 4 ಬೆರಳುಗಳನ್ನೇ ಬಳಸಿಕೊಂಡು ಮತ್ತೆ ಏಕಲವ್ಯ ಅಪ್ರತಿಮ ಬಿಲ್ಲುಗಾರನಾದ. ಮುಂದೆ ತನ್ನ ತಂದೆಯ ಹಾದಿಯಲ್ಲೇ ಜರಸಂಧನ ಬೆಂಬಲಕ್ಕೆ ನಿಂತ. ಈ ಜರಸಂಧನ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ. ಅವನು ಶ್ರೀಕೃಷ್ಣನ ಪರಮ ವೈರಿ. ಅದೆಷ್ಟು ಬಾರಿ ಶ್ರೀಕೃಷ್ಣನೊಂದಿಗೆ ಕದನಕ್ಕೆ ನಿಂತಿದ್ದಾನೋ. ಪ್ರತಿ ಬಾರಿ ಕೂಡ ಯಾದವ ಸೇನೆಯ ಮೇಲೆ ಅವನ ಗೆಲುವನ್ನ ಸಾಧಿಸುತ್ತಾ ಇದ್ದ. ಅದಕ್ಕೆ ಕಾರಣವಾಗಿದ್ದು ಏಕಲವ್ಯನ ಅಪ್ರತಿಮ ಬಿಲ್ವಿದ್ಯೆ. ಮುಂದೆ ಇದು ಗೊತ್ತಾಗಿ ಶ್ರೀಕೃಷ್ಣ ತಾನೇ ಮುಂದೆ ಬರುತ್ತಾನೆ. ತನ್ನ ಸುದರ್ಶನ ಚಕ್ರದ ಮೂಲಕ ಏಕಲವ್ಯನನ್ನ ಸಂಹರಿಸುತ್ತಾನೆ. ಅಲ್ಲಿಗೆ ಅಪ್ರತಿಮ ಗುರುಭಕ್ತ, ಅತ್ಯಂತ ಅಮಾಯಕ, ತನ್ನ 4 ಬೆರಳುಗಳ ಮೂಲಕ ಯಾರಿಗೂ ಸಾಧ್ಯವಾಗದ ಬಿಲ್ವಿದ್ಯೆಯನ್ನ ಕಾರಗದ ಮಾಡಿಕೊಂಡಿದ್ದ ಮಹಾಯೋಧ ಏಕಲವ್ಯನ ಅಂತ್ಯ ಆಗಿ ಹೋಯಿತು. ನಿಮಗೆ ಗೊತ್ತಿರಲಿ, ಆ ಕಾಡಿನ ಕಂದ ಏಕಲವ್ಯನನ್ನ ಸಂಹರಿಸೋದಕ್ಕೆ ಸ್ವತಃ ಶ್ರೀಕೃಷ್ಣನೇ ಕದನ ಭೂಮಿಗೆ ಬರಬೇಕಾಯಿತು. ಅದು ಏಕಲವ್ಯನ ಹಿರಿಮೆಯ ಸಾಕ್ಷಿ. ಇಂತಹ ಮತ್ತಷ್ಟು ಮಾಹಿತಿಗಳನ್ನು ತಿಳಿಯಲು ಆಸಕ್ತಿ ನಿಮಗಿದ್ದರೆ ಮಿಂಚೂಸ್ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ.